ಎಲ್ಲರಿಗೂ ನಮಸ್ಕಾರ. ಜಿಕೆ ಬೂಸ್ಟರ್ ಜ್ಞಾನ ಸರಣಿಗೆ ಆತ್ಮೀಯ ಸ್ವಾಗತ. ಇವತ್ತು ಇತ್ತೀಚಿನ ಕೆಲವು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಪ್ರಚಲಿತ ವಿದ್ಯಮಾನಗಳನ್ನ ಪ್ರಶ್ನೋತ್ತರಗಳ ಮೂಲಕ ಚರ್ಚೆ ಮಾಡೋಣ. ಹಾಗಿದ್ರೆ ಶುರು ಮಾಡೋಣವಾ? ಓಕೆ, ಇವತ್ತು ನಮ್ಮ ಜ್ಞಾನವನ್ನ ಪರೀಕ್ಷೆ ಮಾಡಲಿಕ್ಕೆ ಒಟ್ಟು 10 ಪ್ರಮುಖ ಪ್ರಶ್ನೆಗಳು ರೆಡಿಯಾಗಿವೆ. ಪ್ರತಿಯೊಂದು ಪ್ರಶ್ನೆಯೂ ನಮಗೆ ಒಂದು ಹೊಸ ವಿಷಯವನ್ನ ಕಲಿಸಲಿದೆ. ಸರಿ, ಹಾಗಾದ್ರೆ ತಡ ಮಾಡದೆ ಮೊದಲನೇ ಪ್ರಶ್ನೆಗೆ ಹೋಗೋಣ. ನಮ್ಮ ಮೊದಲ ಪ್ರಶ್ನೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ನೋಡಿ, ಪ್ರತಿ ವರ್ಷ ಡಿಸೆಂಬರ್ 27ರಂದು ಅಂತಾರಾಷ್ಟ್ರೀಯ ಸಾಂಕ್ರಾಮಿಕ ಸಿದ್ಧತಾ ದಿನವನ್ನ ಆಚರಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಮಗೆಲ್ಲ ಚೆನ್ನಾಗಿ ಅರಿವಿದೆ ಅಲ್ವಾ? ಹಾಗಾದ್ರೆ ಈ ದಿನವನ್ನ ಆಚರಿಸೋಕೆ ಮುಖ್ಯ ಕಾರಣ ಏನಾಗಿರ್ಬೋದು? ಸ್ವಲ್ಪ ಯೋಚನೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಆ, ಅಂದ್ರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸಿ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಬಲಪಡಿಸೋದು. ನೋಡಿ, ಕೋವಿಡ್-19 ನಮಗೆಲ್ಲರಿಗೂ ಒಂದು ದೊಡ್ಡ ಪಾಠ ಕಲಿಸಿದೆ ಅಲ್ವಾ? ಭವಿಷ್ಯದಲ್ಲಿ ಇಂಥ ಸವಾಲುಗಳು ಎದುರಾದಾಗ ಇಡೀ ಜಗತ್ತು ಅದಕ್ಕೆ ಸಿದ್ಧವಾಗಿರಬೇಕು ಅನ್ನೋ ಕಾರಣಕ್ಕೆ 2020ರಲ್ಲಿ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಈ ದಿನವನ್ನ ಘೋಷಣೆ ಮಾಡಿತು. ಸರಿ, ಈಗ ನಮ್ಮ ಎರಡನೇ ಪ್ರಶ್ನೆ ನೋಡೋಣ. ಇದು ನಮ್ಮ ದೇಶದ ಗ್ರಾಮೀಣ ಭಾಗದ ಚಿತ್ರಣವನ್ನೇ ಬದಲಾಯಿಸಿದ ಒಂದು ಅದ್ಭುತ ಯೋಜನೆಯ ಬಗ್ಗೆ. PMGSY ಅಂದ್ರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಪ್ರಮುಖ ಗುರಿ ಏನು ಅಂತ ಹೇಳ್ತೀರಾ? ಹೌದು, ಇದರ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶಗಳಿಗೆ ಎಲ್ಲಾ ಹವಾಮಾನದಲ್ಲೂ ಸಂಪರ್ಕ ಕಲ್ಪಿಸೋ ರಸ್ತೆಗಳನ್ನು ಒದಗಿಸೋದು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಯೋಜನೆ ಶುರುವಾಗಿದ್ದು ಡಿಸೆಂಬರ್ 25, 2000ನೇ ಇಸ್ವಿಯಲ್ಲಿ. ಅಂದ್ರೆ 2025ಕ್ಕೆ ಈ ಯೋಜನೆಗೆ ಬರೋಬ್ಬರಿ 25 ವರ್ಷ ತುಂಬುತ್ತೆ. ನಿಜಕ್ಕೂ ಇದು ಗ್ರಾಮೀಣ ಭಾರತದ ಭಾಗ್ಯದ ಬಾಗಿಲನ್ನೇ ತೆರೆದ ಯೋಜನೆ. ಓಕೆ, ಈಗ ಸ್ವಲ್ಪ ಕಲೆ ಮತ್ತು ಕ್ರಿಯೇಟಿವಿಟಿ ಲೋಕಕ್ಕೆ ಹೋಗ್ಬರೋಣ. ಮರಳಲ್ಲಿ ಅದ್ಭುತಗಳನ್ನೇ ಸೃಷ್ಟಿಸೋ ಕಲಾವಿದರ ಬಗ್ಗೆ ಎಲ್ಲರೂ ಕೇಳಿರ್ತೀವಿ. ಆದರೆ ಮರಳಿನ ಜೊತೆ ಸೇಬುಗಳನ್ನ ಬಳಸಿ ಒಂದು ಬೃಹತ್ ಸ್ಯಾಂಟಾಕ್ಲಾಸ್ ನಿರ್ಮಿಸಿ ವಿಶ್ವ ದಾಖಲೆ ಮಾಡಿದ ಆ ಭಾರತದ ಹೆಮ್ಮೆಯ ಕಲಾವಿದೆಯಾರು? ಆ ಅದ್ಭುತ ಕಲಾವಿದ ಬೇರೆ ಯಾರೂ ಅಲ್ಲ, ಅವರೇ ಪದ್ಮಶ್ರೀ ಪುರಸ್ಕೃತ ಸುದರ್ಶನ ಪಟ್ನಾಯಕ್. ಒಡಿಶಾದ ಪುರಿ ಬೀಚ್ನಲ್ಲಿ ಅವರು ಈ ವಿಶ್ವ ದಾಖಲೆಯ ಕಲಾಕೃತಿಯನ್ನು ರಚಿಸಿದ್ದಾರೆ. ಇದಕ್ಕೆ ಬರೋಬ್ಬರಿ 1.5 ಟನ್ ಸೇಬುಗಳನ್ನು ಬಳಸಲಾಗಿದೆ ಅಂದರೆ ನೀವೇ ಊಹಿಸಿ. ಅಷ್ಟೇ ಅಲ್ಲ, ಅದರ ಉದ್ದ ಎಷ್ಟಿದೆ ಗೊತ್ತಾ? ಬರೋಬ್ಬರಿ 60 ಅಡಿ. ನಿಜಕ್ಕೂ ಅವರ ಈ ಸೃಜನಾಶೀಲತೆಗೆ ಒಂದು ಸಲಾಂ ಹೇಳಲೇಬೇಕು. ಸರಿ, ಈಗ ರಾಜಕೀಯ ಕ್ಷೇತ್ರದ ಒಂದು ಪ್ರಮುಖ ವಿದ್ಯಮಾನದ ಕಡೆಗೆ ಗಮನ ಕೊಡೋಣ. ಇತ್ತೀಚೆಗೆ ನಿಧನರಾದ ಬಿಸ್ವಾ ಬಂಧು ಸೇನ್ ಅವರು ಯಾವ ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು? ಸರಿಯಾದ ಉತ್ತರ ತ್ರಿಪುರಾ. ಅವರು ತ್ರಿಪುರಾ ವಿಧಾನಸಭೆಯ ಸ್ಪೀಕರ್ ಆಗಿದ್ರು. ಧರ್ಮನಗರ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಇವರು ಇದಕ್ಕೂ ಮೊದಲು ಉಪಸ್ಪೀಕರ್ ಆಗಿಯೂ ಸೇವೆ ಸಲ್ಲಿಸಿದ ಅನುಭವಿ ರಾಜಕಾರಣಿಯಾಗಿದ್ರು. ಓಕೆ, ಈಗ ನಮ್ಮ ಗಮನವನ್ನ ತಂತ್ರಜ್ಞಾನ ಮತ್ತು ಆತ್ಮನಿರ್ಭರ್ ಭಾರತದ ಕಡೆಗೆ ಹರಿಸೋಣ. ಸರ್ಕಾರ ಇತ್ತೀಚೆಗೆ ಸ್ವದೇಶಿ REPM ಅಂದ್ರೆ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಕಾರ್ಖಾನೆ ಸ್ಥಾಪನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದರ ಹಿಂದಿರೋ ಮುಖ್ಯ ಉದ್ದೇಶ ಏನಾಗಿರಬಹುದು? ಇದರ ಮುಖ್ಯ ಉದ್ದೇಶ ದೇಶದಲ್ಲೇ ಸಿಂಟರ್ಡ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ಗಳ ಉತ್ಪಾದನೆಯನ್ನ ಹೆಚ್ಚಿಸೋದು. ಇದು ಸುಮಾರು 7,280 ಕೋಟಿ ರೂಪಾಯಿಗಳ ಬೃಹತ್ ಯೋಜನೆ. ಯಾಕಿದು ಇಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾವು ಬಳಸೋ ಎಲೆಕ್ಟ್ರಿಕ್ ವಾಹನಗಳಿಂದ ಹಿಡಿದು ರಕ್ಷಣಾ ಉಪಕರಣಗಳವರೆಗೆ ಈ ಮ್ಯಾಗ್ನೆಟ್ಸ್ಗಳು ಬೇಕೇ ಬೇಕು. ಸ್ವದೇಶಿ ಉತ್ಪಾದನೆಯಿಂದ ನಮ್ಮ ಆಮದು ಅವಲಂಬನೆ ಗಣನೀಯವಾಗಿ ಕಡಿಮೆಯಾಗುತ್ತೆ. ಭಾರತ ಈಗ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಹೆಜ್ಜೆಗಳನ್ನೇ ಇಡ್ತಿದೆ. ಅದರಲ್ಲೂ ಖಾಸಗಿ ಕಂಪನಿಗಳ ಪಾತ್ರ ತುಂಬಾ ದೊಡ್ಡದಿದೆ. ಹಾಗಿದ್ರೆ ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಉದ್ಘಾಟಿಸಿದ ಸ್ಕೈರೂಟ್ ಇನ್ಫಿನಿಟಿ ಕ್ಯಾಂಪಸ್ ಎಲ್ಲಿದೆ? ಆ ಕ್ಯಾಂಪಸ್ ಇರೋದು ಹೈದರಾಬಾದ್ನಲ್ಲಿ. ಸ್ಕೈರೂಟ್ ಏರೋಸ್ಪೇಸ್ ಅಂದ್ರೆ ಸುಮ್ಮನೆ ಅಲ್ಲ, ಇದು ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ 1 ಅನ್ನು ನಿರ್ಮಿಸಿದ ಹೆಗ್ಗಳಿಕೆಯ ಸ್ಟಾರ್ಟಪ್. ಈ ಹೊಸ ಕ್ಯಾಂಪಸ್ ಖಂಡಿತವಾಗಿಯೂ ನಮ್ಮ ಬಾಹ್ಯಾಕಾಶ ಕನಸುಗಳಿಗೆ ಖಾಸಗಿ ವಲಯದ ಶಕ್ತಿಯನ್ನ ಇನ್ನಷ್ಟು ತುಂಬಲಿದೆ. ಸರಿ, ಈಗ ಒಂದು ವಿಭಿನ್ನವಾದ ಪ್ರಶ್ನೆ. ಇದು ನಮ್ಮ ಚಿಂತನೆ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಮೆಕಾಲೆ ಮಾನಸಿಕತೆ ಅಂದ್ರೆ ಬ್ರಿಟಿಷರ ಕಾಲದ ಗುಲಾಮಿ ಮನಸ್ಥಿತಿಯಿಂದ ಸಂಪೂರ್ಣವಾಗಿ ಹೊರಬರಬೇಕು ಅಂತ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ. ಅದಕ್ಕೆ ಯಾವ ವರ್ಷವನ್ನ ಗುರಿಯಾಗಿಟ್ಟಲಾಗಿದೆ? ಆ ಗುರಿ ಇರೋದು 2035ಕ್ಕೆ. ಯಾಕೆ 2035? ಇಲ್ಲೊಂದು ಇಂಟ್ರೆಸ್ಟಿಂಗ್ ಕನೆಕ್ಷನ್ ಇದೆ. 1835ರಲ್ಲಿ ಲಾರ್ಡ್ ಮೆಕಾಲೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತಂದ. ಅದಕ್ಕೆ ಸರಿಯಾಗಿ 200 ವರ್ಷಗಳ ನಂತರ ಅಂದ್ರೆ 2035ರ ಹೊತ್ತಿಗೆ ಆ ಗುಲಾಮಿ ಮನಸ್ಥಿತಿಯಿಂದ ಸಂಪೂರ್ಣವಾಗಿ ಹೊರಬರಬೇಕು ಅನ್ನೋದೇ ಇದರ ಹಿಂದಿನ ಆಶಯ.
ಈಗ ದೇಶದ ಆಂತರಿಕ ಭದ್ರತೆಯಂತಹ ಒಂದು ಗಂಭೀರ ವಿಷಯದ ಕಡೆಗೆ ಹೋಗೋಣ. ಇತ್ತೀಚೆಗೆ ನಡೆದ ಭಯೋತ್ಪಾದನಾ ವಿರೋಧಿ ಸಮ್ಮೇಳನದಲ್ಲಿ ಗೃಹ ಸಚಿವರು ಮುಂದಿಟ್ಟಂತಹ ಒಂದು ಪ್ರಮುಖ ಪ್ರಸ್ತಾವನೆ ಯಾವುದು? ಆ ಪ್ರಮುಖ ಪ್ರಸ್ತಾವನೆ ಅಂದ್ರೆ ಇಡೀ ಭಾರತದಾದ್ಯಂತ ಒಂದು ಸಾಮಾನ್ಯ ATS ಅಂದ್ರೆ ಆಂಟಿ ಟೆರರಿಸಂ ಸ್ಕ್ವಾಡ್ ಅನ್ನು ರಚಿಸೋದು. ಇದು ಒಂದು 360 ಡಿಗ್ರಿ ಕಾರ್ಯತಂತ್ರದ ಭಾಗ. ಇದರಲ್ಲಿ ಝೀರೋ ಟಾಲರೆನ್ಸ್ ಪಾಲಿಸಿಯಿಂದ ಹಿಡಿದು ಹೊಸ ಡೇಟಾಬೇಸ್ಗಳು ಮತ್ತು ಲೇಟೆಸ್ಟ್ ಟೆಕ್ನಾಲಜಿಯ ಬಳಕೆಯವರೆಗೆ ಹಲವು ಪ್ರಮುಖ ಅಂಶಗಳು ಸೇರಿವೆ. ಓಕೆ, ಈಗ ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ. ದೆಹಲಿಯಲ್ಲಿ ನಡೆದ ಕಸ್ಟಮ್ಸ್ ಕ್ಲಿಯರೆನ್ಸ್ ಫೆಸಿಲಿಟೇಷನ್ ಕಮಿಟಿ ಸಭೆಯ ಮುಖ್ಯ ಉದ್ದೇಶ ಏನಿತ್ತು? ವ್ಯಾಪಾರ ಮಾಡುವುದನ್ನು ಸುಲಭಗೊಳಿಸುವುದಕ್ಕೂ ಇದಕ್ಕೂ ಏನು ಸಂಬಂಧ? ಆ ಸಭೆಯ ಮುಖ್ಯ ಗುರಿ ಪಾಲುದಾರರ ವಿಶ್ವಾಸವನ್ನ ಗಳಿಸಿ ಕಸ್ಟಮ್ಸ್ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವುದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ದೇಶದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನು ಹೆಚ್ಚಿಸುವುದು. ಪಾರದರ್ಶಕತೆ ಮತ್ತು ದಕ್ಷತೆಯ ಮೂಲಕ ಆಮದು ರಫ್ತು ಪ್ರಕ್ರಿಯೆಯನ್ನ ಸರಳಗೊಳಿಸುವುದೇ ಇದರ ಹಿಂದಿನ ಉದ್ದೇಶ. ಸರಿ, ಈಗ ನಮ್ಮ ಕೊನೆಯ ಪ್ರಶ್ನೆ. ಇದು ನಮ್ಮ ಅನ್ನದಾತರಿಗೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದ್ದು. ನೈಸರ್ಗಿಕ ಕೃಷಿಯಲ್ಲಿ ಕೃಷಿ ತ್ಯಾಜ್ಯಗಳಿಂದಲೇ ಭೂಮಿಗೆ ಒಂದು ಹೊದಿಕೆ ಹಾಕಿ ಮಣ್ಣಿನ ತೇವಾಂಶವನ್ನ ಕಾಪಾಡ್ತಾರೆ. ಈ ಸರಳ ಆದರೆ ತುಂಬನೇ ಪರಿಣಾಮಕಾರಿಯಾದ ವಿಧಾನಕ್ಕೆ ಏನೆಂದು ಕರೀತಾರೆ? ಈ ಅದ್ಭುತ ಪದ್ಧತಿಯನ್ನು ಮಲ್ಚಿಂಗ್ ಅಂತ ಕರೀತಾರೆ. ಇದು ಒಂದು ಅತ್ಯುತ್ತಮ ನೈಸರ್ಗಿಕ ಕೃಷಿ ತಂತ್ರ. ಒಣ ಹುಲ್ಲಿನ ಹೊದಿಕೆ ಬಿಸಿಲಿನಿಂದ ಮಣ್ಣನ್ನ ರಕ್ಷಿಸುತ್ತೆ, ನೀರು ಬೇಗ ಆವಿಯಾಗದಂತೆ ನೋಡಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಕಾಲಕ್ರಮೇಣ ಇದೇ ಕೊಳುತು ಭೂಮಿಗೆ ಅತ್ಯುತ್ತಮ ಗೊಬ್ಬರವಾಗಿಯೂ ಬದಲಾಗುತ್ತೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಎಷ್ಟೊಂದು ವಿಷಯಗಳು ಬಂದೋದ್ವು ಅಲ್ವಾ? ಜಾಗತಿಕ ಆರೋಗ್ಯದಿಂದ ಹಿಡಿದು ಗ್ರಾಮೀಣ ಮೂಲಸೌಕರ್ಯ, ಸ್ವದೇಶಿ ತಂತ್ರಜ್ಞಾನ, ರಾಷ್ಟ್ರೀಯ ಭದ್ರತೆ ಮತ್ತು ಕೊನೆಗೆ ಸುಸ್ಥಿರ ಕೃಷಿ, ಹೀಗೆ ದೇಶದ ಪ್ರಗತಿಗೆ ಬೇಕಾದ ಪ್ರತಿಯೊಂದು ಕ್ಷೇತ್ರದ ಪ್ರಮುಖ ಬೆಳವಣಿಗೆಗಳನ್ನು ನಾವು ನೋಡಿದ್ವಿ. ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮುಂದಿನ GK ಬೂಸ್ಟರ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.